ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ದೇವರಾಜ ಅರಸು ಸ್ಕಾಲರ್‌ಶಿಪ್ 2026 ಯಾವ ರೀತಿ ಅಪ್ಲೈ ಮಾಡಬೇಕು, ಯಾರೆಲ್ಲ ಅಪ್ಲೈ ಮಾಡಬೇಕು, ಎಷ್ಟು ಅಮೌಂಟ್ ಬರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಲಾಸ್ಟ್ ಡೇಟ್ ಏನಿದೆ ಅಪ್ಲೈ ಮಾಡೋದಕ್ಕೆ, ಮತ್ತು ಯಾವಾಗಿಂದ ನೀವು ಅಪ್ಲೈ ಮಾಡ್ಬೋದು, ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ, PUCನವ್ರಿಗೆ ಎಷ್ಟು ಅಮೌಂಟ್ ಬರುತ್ತೆ, ಡಿಗ್ರಿನವ್ರಿಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನ ಕ್ಲಿಯರಾಗಿ ವಿಡಿಯೋದಲ್ಲಿ ಹೇಳಿರ್ತೀವಿ. ವಿಡಿಯೋನ ಕೊನೆಯವರೆಗೂ ನೋಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿರಿ. ಏನಕ್ಕಂತಂದರೆ ನಾವು ಎಲ್ಲ ರೀತಿಯ ಎಜುಕೇಟೆಡ್ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡಿರ್ತೀವಿ. ಸ್ಕಾಲರ್‌ಶಿಪ್ ರಿಲೇಟೆಡ್ ಆಗಿರಲಿ, ಸ್ಕಾಲರ್‌ಶಿಪ್ ಸ್ಟೇಟಸ್ ಚೆಕ್ ಮಾಡೋದಾಗಿರಲಿ, ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ನೀವು, ಮತ್ತು ಬೇರೆ ಬೇರೆ ಇನ್ಫಾರ್ಮೇಷನ್ನ ಶೇರ್ ಮಾಡಿ ನಿಮಗೆ ಎಜುಕೇಟ್ ಮಾಡ್ತೀವಿ. ಓಕೆನಾ? ಸೊ ಇವಾಗ ಬನ್ನಿ ಈ ಸ್ಕಾಲರ್‌ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕಾಲರ್‌ಶಿಪ್ ಇದೆ. ಯಾವುದೇ ರೀತಿಯ ಪ್ರೈವೇಟ್ ಸ್ಕಾಲರ್‌ಶಿಪ್ ಆಗಿರಲಿ ಆ ರೀತಿ ಇಲ್ಲ. ಗೌರ್ಮೆಂಟ್ ಸ್ಕಾಲರ್‌ಶಿಪ್ ಇದೆ. ಹೆಸರು ಬಂದ್ಬಿಟ್ಟು ದೇವರಾಜ ಅರಸು ಸ್ಕಾಲರ್‌ಶಿಪ್ ಅಂತ. ಏನಂತಂತಂದ್ರೆ ಎಷ್ಟು ಅಮೌಂಟ್ ಇದೆ ಇಲ್ಲಿ ಅಂತಂದ್ರೆ 10,000 ದಿಂದ 25,000 ಪ್ರತಿ ಸ್ಟೂಡೆಂಟ್ಸಿಗೆ ಬರುತ್ತೆ. ಯಾರಿಗೆಲ್ಲ ಎಷ್ಟೆಷ್ಟು ಬರುತ್ತೆ ಅಂತ ಇವಾಗ ಹೇಳ್ತೀನಿ ನೋಡಿ. ನೀವೇನಾದ್ರೂ SSLC ಸ್ಟೂಡೆಂಟ್ಸ್ 10th ಓದ್ತಾ ಇದ್ರೆ ನಿಮ್ಗೆ 10,000 ಬರುತ್ತೆ ನೀವು ಅಪ್ಲೈ ಮಾಡಿದ್ಮೇಲೆ. ನೀವು PUCಯಲ್ಲಿ ಓದ್ತಾ ಇದ್ರೆ 15,000 ಬರುತ್ತೆ ನೀವು ಅಪ್ಲೈ ಮಾಡಿದ್ಮೇಲೆ. ನೀವು ಡಿಗ್ರಿಯಲ್ಲಿ ಓದ್ತಾ ಇದ್ರೆ ನಿಮಗೆ 20,000 ಬರುತ್ತೆ. ನೀವು PG ಡಿಗ್ರಿ MBA, MC, MTech ಈ ರೀತಿ ಓದ್ತಾ ಇದ್ರೆ ನಿಮಗೆ 25,000 ಬರುತ್ತೆ. ಇದು ಖಂಡಿತ ಬರುತ್ತೆ. ಯಾವುದೇ ರೀತಿಯ ಅಂತಂದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ, ಏನಿಲ್ಲ. ನಿಮ್ಮದು SSP ಸ್ಕಾಲರ್‌ಶಿಪ್ ಹಾಕಿದ್ರು ಕೂಡ, ನೀವು ಇದು ಹಾಕಿದ್ರು ಕೂಡ SSP ಸ್ಕಾಲರ್‌ಶಿಪ್ ಅಮೌಂಟ್ ಕೂಡ ಬರುತ್ತೆ, ಮತ್ತು ಈ ಸ್ಕಾಲರ್‌ಶಿಪ್ ಕೂಡ ಬರುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಅದಕ್ಕೆ ಎಲ್ಲರೂ ತಪ್ಪದೆ ಅಪ್ಲೈ ಮಾಡಿ. ವಿಡಿಯೋನ ಕೊನೆಯವರೆಗೂ ನೋಡಿ, ವಿಡಿಯೋ ಲೈಕ್ ಮಾಡಿ, ಮತ್ತು ನಿಮ್ಮ ಏನೇ ಒಂದು ಕ್ವಶನ್ಸ್ ಆಗಿರಲಿ ಕಮೆಂಟ್ ಹಾಕಿರಿ. ಕ್ವಶನ್ಸ್ ಇಲ್ಲ ಅಂತಂತಂದ್ರು ಗಾಟ್ ಇಟ್ ಅಂತ ಅನ್ನೋದ್ರು ಕಮೆಂಟ್ ಹಾಕಿರಿ. ಓಕೆನಾ? ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತಂತಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಇರಬೇಕು ಒರಿಜಿನಲ್ಲು, ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಇನ್ಕಮ್ ಸರ್ಟಿಫಿಕೇಟ್ ಬಂದುಬಿಟ್ಟು 5 ವರ್ಷಕ್ಕೊಂದ್ಸಲ ಎಕ್ಸ್ಪೈರ್ ಆಗುತ್ತೆ. ಇವಾಗ ಏನಾದರೂ ಎಕ್ಸ್ಪೈರ್ ಆಗಿದ್ರೆ ಹೊಸ ಇನ್ಕಮ್ ಕಾಸ್ಟ್ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ಓಕೆನಾ? ಅಪ್ಲೈ ಮಾಡುವಾಗ ಚೆಕ್ ಮಾಡಿ ಅದು ಎಕ್ಸ್ಪೈರ್ ಆಗಿದೆನಾ ಇಲ್ವಾ ಅಂತ. ನಿಮ್ಮ SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ ಇರಬೇಕು. ಒರಿಜಿನಲ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಜೆರಾಕ್ಸ್ ಇದ್ರೂ ವರ್ಕ್ ಆಗುತ್ತೆ. ಓಕೆನಾ? ನೀವು ಕಾಲೇಜ್ ಅಡ್ಮಿಷನ್ ಮಾಡಿದ್ಮೇಲೆ ಕಾಲೇಜ್ ID ಇಲ್ಲ ಅಡ್ಮಿಷನ್ ಪ್ರೂಫ್ ಅಂತ ಬೇಕಾಗುತ್ತೆ. ಸೊ ಕಾಲೇಜ್ ID ಬರಕ್ಕೆ ಲೇಟ್ ಆಗಿರುತ್ತೆ. ಅಡ್ಮಿಷನ್ ಪ್ರೂಫ್ ಅಂತ ಏನು ಅಟ್ಯಾಚ್ ಮಾಡಿರ್ತೀರ ಅಂತಂದರೆ, ನೀವು ಕಾಲೇಜ್ಗೆ ಫೀಸ್ ಪೇ ಮಾಡಿರೋ ರಿಸಿಪ್ಟ್ ಇರುತ್ತಲ್ಲ ಅದು. ಸ್ವಲ್ಪ ಕಾಲೇಜ್ಗೆ ಏನಂತಂದರೆ ಸ್ವಲ್ಪ ಸ್ಟೂಡೆಂಟ್ಸ್ ಜೀರೋ ಫೀಸ್ ಇರುತ್ತೆ, ಇಲ್ಲ ಗೌರ್ಮೆಂಟ್ ಕಾಲೇಜಸಲ್ಲಿ ಫೀಸೇ ಇರೋದಿಲ್ಲ. ಆ ರೀತಿ ಸ್ಟೂಡೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ, ತೋರಿಸ್ಬೇಕಾಗುತ್ತೆ ಡಾಕ್ಯುಮೆಂಟ್ಸಲ್ಲಿ ಅಂತಂತಂದರೆ, ನೀವು ಅಡ್ಮಿಷನ್ ಫಾರ್ಮ್ ತೊಗೊಂಡಿರ್ತಾರಲ್ವ, 200, 300 ರೂಪೀಸ್ ಕೊಟ್ಬಿಟ್ಟು ಆ ಫೀ ರಿಸಿಪ್ಟ್ ತೋರಿಸಿದ್ರು ಸಾಕು, ನಿಮಗೆ ಅಡ್ಮಿಷನ್ ಪ್ರೂಫಲ್ಲಿ ಕವರ್ ಆಗುತ್ತೆ. ಬ್ಯಾಂಕ್ ಪಾಸ್‌ಬುಕ್ ಬೇಕಾಗುತ್ತೆ. ಯಾವುದೇ ರೀತಿಯ ಪಾಸ್‌ಬುಕ್ ಇದ್ರೂ ಪರವಾಗಿಲ್ಲ. ನಿಮ್ಮ ನಾರ್ಮಲ್ ಅಂತಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಸ್ಟೇಟ್ SBI ಯಾವ ಬ್ಯಾಂಕ್ ಪಾಸ್‌ಬುಕ್ ಇದ್ರೂ ವರ್ಕ್ ಆಗುತ್ತೆ. ಓಕೆನಾ? ಮತ್ತೆ ನಿಮ್ದೊಂದು ಪಾಸ್‌ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಇದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಆಗಿಬಿಡುತ್ತೆ. ನೀವು ಅಪ್ಲೈ ಮಾಡ್ಬೋದು. ಏನಂತಂತಂದ್ರೆ ಮತ್ತೆ ನೀವು ಯಾರೆಲ್ಲ ಎಲಿಜಿಬಿಲಿಟಿ ಅರ್ಹತೆ ಯಾರೆಲ್ಲ ಅಪ್ಲೈ ಮಾಡೋದು ಅಂದ್ರೆ, ನೀವು ಕರ್ನಾಟಕದವರಾಗಿರ್ಬೇಕು, ಮತ್ತೆ ನೀವು PUC, ಡಿಪ್ಲೊಮಾ, ಡಿಗ್ರಿ, PG ಓದ್ತಾ ಇರಬೇಕು, ಇಲ್ಲ 10th ಓದ್ತಾ ಇರಬೇಕು. ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಂತಂದ್ರೆ ನಿಮ್ಮ ಇನ್ಕಮ್ ಕಾಸ್ಟಲ್ಲಿ ಮೆನ್ಷನ್. ಓಕೆನಾ? ನಿಮ್ಮ ಪೇರೆಂಟ್ ಜಾಸ್ತಿ ದುಡಿತಾ ಇದ್ರು ಇನ್ಕಮ್ ಕಾಸ್ಟಲ್ಲಿ ಕಡಿಮೆ ಮೆನ್ಷನ್ ಇರುತ್ತಲ್ವಾ, ಅಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆ ಮೆನ್ಷನ್ ಇರಬೇಕು. 40,000 ಇರುತ್ತೆ, 80,000 ಇರುತ್ತೆ ಸ್ಟೂಡೆಂಟ್ಸ್‌ಗೆ, ಆ ರೀತಿ ಇರಬೇಕು. ಆಮೇಲೆ ಮತ್ತೆ ನೀವು ಯಾವುದೇ ಒಂದು ಕಾಲೇಜ್ ಆಗಿರಲಿ, ಸ್ಕೂಲ್ ಆಗಿರಲಿ ಅಡ್ಮಿಷನ್ ತೊಗೊಂಡಿರ್ಬೇಕಂತ ಇದೆ. ಓಕೆನಾ? ಅದು ಕಂಪಲ್ಸರಿ ಇರುತ್ತೆ. ಮತ್ತೆ ನಿಮ್ಮ ಕಾಸ್ಟ್ ಯಾವ್ದು ಇರ್ಬೇಕಂತಂದ್ರೆ, OBC ಆಗಿರಬೇಕು, ಕ್ಯಾಟಗರಿ 1, 2A, 3A, 3B ಈ ವರ್ಗಕ್ಕೆ ಸೇರಿದವರಾಗಿರಬೇಕು. SC, ST ಸ್ಟೂಡೆಂಟ್ಸ್‌ಗೆ ದೇವರಾಜ್ ಅರಸು ಸ್ಕಾಲರ್‌ಶಿಪ್ ಇರೋದಿಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ಸರಿನಾ? ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಕಾಲರ್‌ಶಿಪ್ ಓನ್ಲಿ ಫಾರ್ OBC ಕ್ಯಾಟಗರಿ 1, 2A, 3A, 3B ಸ್ಟೂಡೆಂಟ್ಸ್‌ಗಿರುತ್ತೆ. SC, ST ಅವರಿಗೆ ಪ್ರೈಸ್ ಮನಿ ಅಂತ ಇರುತ್ತೆ, SSP ಸ್ಕಾಲರ್‌ಶಿಪ್ ಇರುತ್ತೆ, ಬೇರೆ ಬೇರೆ ಸ್ಕಾಲರ್‌ಶಿಪ್ ಇದೆ. ಅದೆಲ್ಲ ನಾನು ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ವಿಡಿಯೋನ. ಅದನ್ನ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಓಕೆನಾ? ಯಾವ ರೀತಿ ಅಪ್ಲೈ ಮಾಡ್ಬೇಕನ್ನೋದನ್ನ ಇವಾಗ ನೋಡೋಣ ಬನ್ನಿ. ಇಲ್ಲಿ ಲಿಂಕ್ ಇರುತ್ತೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದು ಬಂದ್ಬಿಟ್ಟು ನೀವು ಸೇವಾ ಸಿಂಧು ಅಥವಾ SSP ಪೋರ್ಟಲ್‌ನಿಂದ ನೀವು ಅಪ್ಲೈ ಮಾಡ್ಬೋದು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬಂದ್ಬಿಡುತ್ತೆ. ಓಕೆನಾ? ಈ ರೀತಿ ಬಂದ್ಮೇಲೆ ನೀವು ಅಪ್ಲೈನ ಸ್ಟಾರ್ಟ್ ಮಾಡ್ಬೋದು. ಅಪ್ಲೈ ಕ್ಲಿಯರ್ ಆಗಿ ನಾನು ಅಪ್ಲೈ ಮಾಡೋ ವಿಡಿಯೋನು ಮಾಡಿರ್ತೀನಿ, ನಿಮಗೆ ಪೋಸ್ಟ್ ಮಾಡಿರ್ತೀನಿ. ಬಟ್ ಲಾಸ್ಟ್ ಡೇಟ್ ಏನಿದೆ ಅಂತಂದ್ರೆ, ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜನವರಿ 2027. ನೀವು ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಇದು ಅಂತಂದ್ರೆ, ಜುಲೈ 2026 ಅಥವಾ ಆಗಸ್ಟ್ 2026 ಅಲ್ಲಿ ಅಂತಂದ್ರೆ, ಇನ್ನೂ 2 ತಿಂಗಳಾದ್ಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದು ಅರ್ಜಿ ದೇವರಾಜ ಅರಸು ಸ್ಕಾಲರ್‌ಶಿಪ್‌ಗೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಅವ್ರು ಎಂಡ್ ಡೇಟ್ ಯಾವುದೇ ಕೊಟ್ಟಿರಲಿ, ನೀವು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ 2027 ಜನವರಿ, ಫೆಬ್ರವರಿಯಲ್ಲೇ ಇರುತ್ತೆ. ಅಲ್ಲಿವರೆಗೂ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವಾಗ ಕ್ಲಿಯರ್ ಆಗಿ ನನ್ನ ವಿಡಿಯೋ ನೋಡ್ಕೊಂಡು ಅಪ್ಲೈ ಮಾಡಿ. ಏನಾದರೂ ಮಿಸ್ಟೇಕ್ ಮಾಡ್ಕೊಂಡು ರಿಜೆಕ್ಟ್ ಆಗಿದ್ರೆ ಮತ್ತೆ ಅಪ್ಲೈ ಮಾಡಕ್ಕೆ ಬರೋದಿಲ್ಲ.
ಮತ್ತೆ ಕರೆಕ್ಟ್ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ. ಈ ರೀತಿ ಮಿಸ್ಟೇಕ್ಸ್ ಇರುತ್ತೆ. ರಿಜೆಕ್ಟ್ ಆದ್ಮೇಲೆ ಮತ್ತೆ ನೀವು ಅಮೌಂಟ್‌ನ ಮಿಸ್ ಮಾಡ್ಕೊಂಡಿರ್ತೀರ, ಕಳ್ಕೊಂಡಿರ್ತೀರ. ಸ್ಟೂಡೆಂಟ್ಸ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಏನಕ್ಕಂತಂದ್ರೆ ನಾನ್ ಕಾಲೇಜ್‌ಗೆ ಹೋಗುವಾಗ ನನ್ನ ಫ್ರೆಂಡ್ಸ್ ಕೂಡ ಅಪ್ಲೈ ಮಾಡಿದ್ರು. ಅವ್ರಿಗೆಲ್ಲ ಬಂದಿತ್ತು. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಮ್ಮ ಫ್ರೆಂಡ್ಸ್ ಎಲ್ಲ 59, 58% ಇತ್ತು. ನಾವು ಡಿಗ್ರಿಯಲ್ಲಿರುವಾಗ ಅವರಿಗೆಲ್ಲ ಅಮೌಂಟ್ ಬಂದಿತ್ತು. ಓಕೆನಾ? ಮತ್ತೆ ಇವಾಗ ನನ್ನ ಸ್ಟೂಡೆಂಟ್ಸ್ ಎಲ್ಲ ಕಲಿತಾ ಇದ್ದಾರೆ. ಲಾಸ್ಟ್ ಇಯರ್ ಕೂಡ ನಾನೇ ಅಪ್ಲೈ ಮಾಡಿದ್ದೀನಿ ನನ್ನ ಸ್ಟೂಡೆಂಟ್‌ದು. ಅವರಿಗೆಲ್ಲ ಸ್ಕಾಲರ್‌ಶಿಪ್ ಬಂದಿದೆ. ಓಕೆನಾ? ಸೊ ಅದಕ್ಕೋಸ್ಕರ ಇದು 100% ಸ್ಕಾಲರ್‌ಶಿಪ್ ಬರುತ್ತೆ. ಯಾವುದೇ ರೀತಿಯ ಟೆನ್ಷನ್ ತಗೊಳ್ದೇನೆ ಅಪ್ಲೈ ಮಾಡಿ. ಮತ್ತೆ ಏನಂತಂತಂದ್ರೆ, ಸ್ವಲ್ಪ ಕ್ವೆಷನ್ಸ್ ಇದೆ ಸ್ಟೂಡೆಂಟ್ಸಿಂದ. ಓಕೆನಾ? ಇದು ಬರೀ ಒ.ಬಿ.ಸಿ ಅವರೇ ಅಪ್ಲೈ ಮಾಡ್ಬೋದಾ? ಯೆಸ್. ಬರೀ ಒ.ಬಿ.ಸಿ ಕ್ಯಾಟಗರಿ 1 ನಾನು ವಿಡಿಯೋದಲ್ಲಿ ಹೇಳಿದ್ದೀನಲ್ವಾ ಆ ರೀತಿ. ಅಮೌಂಟು ಇದು ಕೂಡ ಹೇಳಿದ್ದೀನಿ. ಅರ್ಜಿ ಹೇಗೆ ಹಾಕ್ಬೋದಂದ್ರೆ, ಸಂಪೂರ್ಣ ಆನ್‌ಲೈನ್ ಇರುತ್ತೆ. ನೀವು ಆನ್‌ಲೈನಲ್ಲೇ ನಾನು ಲಿಂಕ್ ತೋರಿಸಿಲ್ವಾ? ಆ ಲಿಂಕಲ್ಲಿ ಹೋಗಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜುಲೈ, ಆಗಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ. ಅವಾಗ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ. ಯಾವುದೇ ರೀತಿ ಆಫ್‌ಲೈನ್ ಅಲ್ಲ. ಅಂತಂದ್ರೆ ನೀವು ಬೇರೆ ಯಾವುದೋ ಒಂದು ಗವರ್ನಮೆಂಟ್ ಆಫೀಸ್‌ಗೆ ಹೋಗಿ ಅಲ್ಲಿ ಅಪ್ಲೈ ಮಾಡೋ ರೀತಿ ಏನಿಲ್ಲ. ಅಪ್ಲೈ ಮಾಡಿದ್ಮೇಲೂ ಪ್ರಿಂಟ್ ಔಟ್ ತಗೊಂಡು ನೀವೆಲ್ಲೂ ಒಯ್ದು ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು, ಡೈರೆಕ್ಟ್ ನಿಮ್ಮ ಅಕೌಂಟ್‌ಗೆನೆ ಅಮೌಂಟ್‌ನ ಬಂದ್ಬಿಡುತ್ತೆ. ನಿಮ್ಮ ಪಾಸ್‌ಬುಕ್ ಏನಂತಂದ್ರೆ ಆಧಾರ್ ಲಿಂಕ್ ಇರಬೇಕು. ಓಕೆನಾ? ಆಧಾರ್ ಲಿಂಕ್ ಅಂತ ಇ-ಕೆ.ವೈ.ಸಿ ಅಂತ ಇರುತ್ತೆ. ಅದಾಗಿರಬೇಕು. ರಿಜೆಕ್ಟ್ ಏನಕ್ಕೆ ಆಗಿರುತ್ತೆ ಅಂತಂದ್ರೆ ನೀವು ಇನ್ಕಮ್ ಕಾಸ್ಟ್ ಎಕ್ಸ್ಪೈರ್ ಆಗಿರೋದು ಹಾಕಿರ್ತೀರ. ಅಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಅನ್ನ ಹಾಕಿರ್ತೀರ, ರಾಂಗ್ ಆಗಿ ಹಾಕಿರ್ತೀರ. ಆ ರೀತಿ ಹಾಕಕ್ಕೆ ಹೋಗಬೇಡಿ. ನಿಮ್ಮ ಡೀಟೇಲ್ಸ್ ಏನು ಕರೆಕ್ಟ್ ಇದೆ ಅದನ್ನೇ ಹಾಕಿ. ಎಲ್ರಿಗೂ ಬರುತ್ತೆ. ಸರಿನಾ? ಈಗ ಎಷ್ಟೋ ಜನ ಇದನ್ನ ಅಪ್ಲೈನೇ ಮಾಡಿದಿಲ್ಲ, ಬರುತ್ತೆ ಬರಲ್ಲ ಅಂತ. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ರಿಸಲ್ಟ್ ನಿಮ್ದು ಎಷ್ಟೇ ಇರಲಿ, ನೀವು ಒ.ಬಿ.ಸಿ ಆಗಿದ್ರೆ ಸಾಕು, ಇವಾಗ ಕಾಲೇಜ್‌ಗೆ ಹೋಗ್ತಾ ಇದ್ರೆ ಸಾಕು, ನಿಮಗೆ ಅಮೌಂಟ್‌ನ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ. ಅಲ್ಲಿ ಕೂಡ ಜಾಯಿನ್ ಆಗಿ. ಅಲ್ಲಿ ನಾವು ಬೇಗ ಬೇಗ ಇನ್ಫಾರ್ಮೇಷನ್ ಶೇರ್ ಮಾಡಿರ್ತೀವಿ. ನಿಮ್ದು ಏನೇ ಒಂದು ಕ್ವೆಷನ್ಸ್ ಇದ್ರೂ ಕೂಡ ಕಮೆಂಟ್ ಹಾಕಿರಿ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನಾವು ರೆಸ್ಪಾಂಡ್ ಮಾಡೋದಿಲ್ಲ. ನೀವು ಕಮೆಂಟ್ ಹಾಕಿರಿ. ನಿಮ್ಮ ಕಮೆಂಟ್‌ಗೆ ಖಂಡಿತ ರೆಸ್ಪಾನ್ಸ್ ಬರುತ್ತೆ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.